ಪ್ರಪಂಚದ ಮೋಕ್ಷ ಪ್ರದಾತನಾದ ಪ್ರಭು ಯೇಸು ಕ್ರಿಸ್ತನವರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯ ಶುಭಾಶಯಗಳು. ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂಬುದಾಗಿ ಭಾವಿಸುತ್ತೇನೆ. ಈ ಸಮಯದಲ್ಲಿ ಮತ್ತೊಂದು ಸಾರಿ ದೇವರ ವಾಕ್ಯವನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳುವುದಕ್ಕೆ ದೇವಾದ ದೇವರು ನನಗೆ ಕೊಟ್ಟಂತಹ ಈ ಅವಕಾಶಕ್ಕಾಗಿ ದೇವರಿಗೆ ನಾನು ಸ್ತೋತ್ರವನ್ನು ಸಲ್ಲಿಸುವಂತವನಾಗಿದ್ದೇನೆ. ದೇವರ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ ವಚನ 13ರಿಂದ 15. ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ ವಚನ 13ರಿಂದ 15 ನಾವು ಓದಿಕೊಳ್ಳೋಣ. ಈ ಹೊತ್ತು ಇಲ್ಲವೇ ನಾಳೆ ಇಂಥ ಪಟ್ಟಣಕ್ಕೆ ಹೋಗಿ ಅಲ್ಲಿ 1 ವರ್ಷವಿದ್ದು ವ್ಯಾಪಾರವನ್ನು ಮಾಡಿ ಲಾಭವನ್ನು ಸಂಪಾದಿಸುತ್ತೇವೆ ಅನ್ನುವವರೇ ಕೇಳಿರಿ. ನಾಳೆ ಏನಾಗುವುದು ನಿಮಗೆ ತಿಳಿಯದು. ನಿಮ್ಮ ಜೀವಮಾನವು ಎಂಥದು? ನೀವು ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಆಮೇಲೆ ಕಾಣದೆ ಹೋಗುವ ಅಭೆಯಂತಿರುತ್ತೀರಿ. ಆದ್ದರಿಂದ ನೀವು ಅಂಥ ಮಾತನ್ನು ಬಿಟ್ಟು ದೇವರ ಚಿತ್ತವಾದರೆ ನಾವು ಬದುಕಿ ಈ ಕೆಲಸವನ್ನಾಗಲಿ ಆ ಕೆಲಸವನ್ನಾಗಲಿ ಮಾಡುವೆವು ಎಂದು ಹೇಳಬೇಕು ಎಂಬುದೇ. ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ನಾವು ಸ್ತೋತ್ರವನ್ನು ಸಲ್ಲಿಸೋಣ. ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ನಮ್ಮ ಜೀವಮಾನ ಎಂಥದ್ದು? ಅದು ಪ್ರಶ್ನೆ ಮಾಡ್ತಾ ಇದೆ. ನಿಮ್ಮ ಜೀವಮಾನ ಎಂಥದ್ದು? ಅದು ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಆಮೇಲೆ ಕಾಣದೆ ಹೋಗುವಂಥ ಹಬೆಯಂತಿದೆ ಎಂಬುದಾಗಿ. ಹೌದು ಪ್ರೇರೆ, ಈ ಲೋಕದಲ್ಲಿ ಕೋಟ್ಯಾಂತರ ಜನ ಹುಟ್ಟುತ್ತಾ ಇದ್ದಾರೆ, ಅದರ ರೀತಿಯಾಗಿ ಕೋಟ್ಯಾಂತರ ಜನ ಸಾಯ್ತಾನೂ ಇದ್ದಾರೆ. ಹೀಗೆ ಹುಟ್ಟಿನಿಂದ ಈ ಲೋಕಕ್ಕೆ ಬರತಕ್ಕಂತಹ ಮನುಷ್ಯನು ಸಾವಿನ ಮೂಲಕ ಈ ಲೋಕವನ್ನು ಬಿಟ್ಟು ಹೋಗಬೇಕಾಗಿದೆ. ಇವತ್ತು ಎಷ್ಟೋ ಸಾರಿ ನಾವು ಕೇಳ್ತೇವೆ, ಆರೋಗ್ಯವಾಗಿದ್ದಂಥವರೇ, ಚೆನ್ನಾಗಿದ್ದಂಥವರೇ ಇದ್ದಕ್ಕಿದ್ದ ಹಾಗೆ ಮರಣವನ್ನು ಅಪ್ಪುತ್ತಾರೆ. ಆ ರೀತಿಯಾಗಿ ಅವರು ಸಾವನ್ನಪ್ಪಿ ಈ ಲೋಕವನ್ನ ಬಿಟ್ಟು ಹೋದದನ್ನು ಕೇಳಿಸಿಕೊಂಡಂತ ನಮಗೆ ಆಘಾತವಾಗುತ್ತೆ. ಏನಪ್ಪ, ಎಷ್ಟು ಚೆನ್ನಾಗಿದ್ರು, ಆರೋಗ್ಯವಾಗಿದ್ರು, ನನ್ನ ಜೊತೆಲಿ ಮಾತಾಡಿದ್ರು ಎಂಬುದಾಗಿ ಅವರ ಸಾವನ್ನು ನೆನಪು ಮಾಡಿಕೊಂಡು ನಾವು ಅನೇಕ ಸಾರಿ ಆಶ್ಚರ್ಯ ಪಡ್ತೇವೆ. ಹೌದು ಪ್ರೇರೆ, ಮನುಷ್ಯನ ಜೀವಿತವೇ ಆ ರೀತಿಯಾಗಿ. ಇದು ಅಶಾಶ್ವತವಾದದ್ದು, ಅನಿಶ್ಚಿತವಾದದ್ದು. ಸಾವು ಅನ್ನುವಂಥದ್ದು ಚಿಕ್ಕ ಮಗುವಿನಿಂದ ಮೊದಲುಗೊಂಡು ವಯಸ್ಸಾದಂಥ ವೃದ್ಧರವರೆಗೂ ಯಾವ ಕ್ಷಣದಲ್ಲಿ ಮತ್ತು ಯಾವ ವಿಧವಾಗಿ ಎಲ್ಲಿ ಬೇಕಾದರೂ ಬರಬಹುದು. ಆದ್ದರಿಂದಲೇ ನಮ್ಮ ಜೀವಿತ ಅನ್ನುವಂಥದ್ದು ಈ ಲೋಕದಲ್ಲಿ ಶಾಶ್ವತ ಅಲ್ಲದೇ ಇರತಕ್ಕಂಥದ್ದು. ಆದ ಕಾರಣ ನಾವು ಏನು ಮಾಡಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಅಂತಂದರೆ, ಇವತ್ತು ಇಲ್ಲವೇ ನಾಳೆ ನಾವು ಇಂಥ ಪಟ್ಟಣಕ್ಕೆ ಹೋಗಿ ಅಲ್ಲಿ 1 ವರ್ಷವಿದ್ದು ವ್ಯಾಪಾರವನ್ನು ಮಾಡಿ ಲಾಭವನ್ನು ಸಂಪಾದಿಸಿಕೊಳ್ಳುತ್ತೇವೆ ಎಂಬುದಾಗಿ ನೀವು ಅನ್ನಬಾರದು. ಅದು ನಿಮ್ಮಿಂದ ಆಗುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ನಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಹೌದು, ಅನೇಕರು ಅನೇಕ ವಿಧದ ಯೋಜನೆಗಳನ್ನು ಮಾಡ್ತಾರೆ. ಉದಾಹರಣೆಗೆ, ಮನೆಯನ್ನು ಕಟ್ಟಬೇಕೆಂಬುದಾಗಿ ಯೋಜನೆ ಮಾಡ್ತಕ್ಕಂತಹವರಲ್ಲಿ ನಾನು ನೋಡಿದ ಪ್ರಕಾರ ಅವ್ರ ಯೋಜನೆಗೆ ಕೈ ಹಾಕ್ತಾರೆ. ಆ ಒಂದು ಪ್ಲಾನಿಂಗ್ ಎಲ್ಲ ಮಾಡಿಕೊಂಡು ಆ ಕೆಲಸವನ್ನು ಪ್ರಾರಂಭ ಕೂಡ ಮಾಡ್ತಾರೆ. ಹೀಗೆ ಪ್ರಾರಂಭ ಮಾಡ್ತಾ ಆ ಕಟ್ಟಡ ಕಟ್ಟಿ ಆ ಕಟ್ಟಡವನ್ನು ಉದ್ಘಾಟನೆ ಮಾಡುವುದಕ್ಕಿಂತ ಮುಂಚೆನೆ ಅವರು ಅಕಾಲಿಕ ಮರಣವನ್ನು ಅಪ್ಪಿರ್ತಕ್ಕಂಥದ್ದನ್ನ ಕೇಳಿಸ್ಕೊಂಡಿದ್ದೇವೆ. ಹೌದು ಪ್ರೇರೆ, ಇದು ನಿಮಗೂ ಕೂಡ ಇಂತಹ ಅನುಭವಗಳು ಆಗಿರಬಹುದು. ಆದ್ರಿಂದಲೇ ದೇವರ ವಾಕ್ಯ ನಮಗೆ ಏನನ್ನು ಹೇಳುತ್ತದೆ ಅಂತಂದರೆ, ನಿಮ್ಮ ಜೀವಮಾನ ಎಂಥದು? ನೀವು ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಆಮೇಲೆ ಕಾಣದೆ ಹೋಗುವ ಅಬೆಯಂತಿದ್ದೀರಿ ಎಂಬುದಾಗಿ. ಅಂದರೆ ಅಬೆ ಅದು ಸ್ವಲ್ಪ ಹೊತ್ತು ಮಾತ್ರವೇ ಇರುತ್ತೆ. ಅದು ಅನಿಶ್ಚಿತವಾದದ್ದು, ಅದು ಅಶಾಶ್ವತವಾದದ್ದು. ಆದ್ದರಿಂದ ನಮ್ಮ ಜೀವನ ಕೂಡ ಅಭೆಯಂತೆ ಅನಿಶ್ಚಿತವಾದದ್ದು ಮತ್ತು ಅಶಾಶ್ವತವಾದದ್ದು ಈ ಭೂಲೋಕದಲ್ಲಿ. ಆದರೆ ಈ ಭೂಲೋಕವನ್ನು ನಾವು ತ್ಯಜಿಸಿದ ನಂತರ ಮನುಷ್ಯನಿಗೆ 2 ಸ್ಥಳಗಳಿವೆ ಹೋಗುವುದಕ್ಕೆ. ಒಂದು ಪರಲೋಕ, 2 ನರಕ. ಪರಲೋಕಕ್ಕೆ ಹೋಗಬೇಕಾದ್ರೆ ಆತನು ಈ ಭೂಲೋಕದಲ್ಲಿ ಪಾಪ ಕ್ಷಮಾಪಣೆಯನ್ನು ಹೊಂದಿಕೊಂಡಂಥವನಾಗಿರಬೇಕು, ದೇವರ ವಾಕ್ಯದ ಪ್ರಕಾರವಾಗಿ ನಡೆಯುವಂಥವನಾಗಿರಬೇಕು. ಪಾಪ ಕ್ಷಮಾಪಣೆ ಯೇಸು ಕ್ರಿಸ್ತನವರ ರಕ್ತದಲ್ಲಿ ದೊರೆಯುತ್ತದೆ. ಯೇಸು ಕ್ರಿಸ್ತನು ಮನುಷ್ಯರೆಲ್ಲರ ಪಾಪಗಳನ್ನು ತನ್ನ ಶರೀರದಲ್ಲಿ ಹೊತ್ತುಕೊಂಡವನಾಗಿ ಆತನು ಕಲ್ವಾರಿ ಶಿಲುಬೆಯ ಮೇಲೆ ರಕ್ತವನ್ನು ಸುರಿಸಿದ್ದಾನೆ. ಸತ್ತು ಸಮಾಧಿ ಮಾಡಲ್ಪಟ್ಟು ಆತನು 3ನೇ ದಿನದಲ್ಲಿ ಎದ್ದು ಬಂದಿದ್ದಾನೆ. ಆತನನ್ನು ನಂಬಿ ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಿಕೊಳ್ಳತಕ್ಕಂತಹ ಪ್ರತಿಯೊಬ್ಬರಿಗೂ ಕೂಡ ಪಾಪ ಕ್ಷಮಾಪಣೆ ಇದೆ. ಪರಲೋಕ ರಾಜ್ಯ, ನಿತ್ಯ ಜೀವ ಅಥವಾ ಮೋಕ್ಷ ಅನ್ನುವಂಥದ್ದು ಇದೆ ಎಂದು ದೇವರ ವಾಕ್ಯ ಹೇಳುತ್ತದೆ. ಇದು ಒಂದು ಸ್ಥಳವಾದರೆ, 2ನೇ ಸ್ಥಳ ನಿತ್ಯವಾದಂತಹ ನರಕ, ಬೆಂಕಿ ಗಂಧಕಗಳು ಉರಿಯತಕ್ಕಂತಹ ಕೆರೆ. ಅದಕ್ಕೆ ಮನುಷ್ಯ ಏನು ಮಾಡದೇ ಇದ್ರೂ ಕೂಡ ಹೋಗ್ಬಿಡ್ತಾನೆ. ಅಂತಂದ್ರೆ ಪಾಪ ಮಾಡಿದ್ರೆ ಸಾಕು, ಪಾಪ ಮಾಡತಕ್ಕಂಥ ಅಥವಾ ಪಾಪಿಯಾದಂತಹ ಪ್ರತಿಯೊಬ್ಬರು ಕೂಡ ನರಕಕ್ಕೆ ಹೋಗ್ತಾರೆ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಆದ್ದರಿಂದ ಪ್ರೀತಿ ದೇವಜನರೇ, ಭೂಲೋಕದಲ್ಲಿ ನಾವು ಜೀವಿಸುವಂಥ ಸಂದರ್ಭದಲ್ಲಿಯೇ
ನಮ್ಮ ಗುರಿ ಅಥವಾ ನಾವು ತಲುಪಬೇಕಾಗಿರ್ತಕ್ಕಂತಹ ಗಮ್ಯ, ನಮ್ಮ ಲಕ್ಷ್ಯ ಯಾವುದೆಂಬುದಾಗಿ ನಾವು ನಿರ್ಧಾರ ಮಾಡಿಕೊಳ್ಬೇಕು. ದೇವರ ವಾಕ್ಯ ಹೇಳ್ತದೆ, ನಿಮ್ಮ ಜೀವಮಾನವೆಂಥದ್ದು, ನೀವು ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಆಮೇಲೆ ಕಾಣದೆ ಹೋಗುವ ಹಬೆಯಂತಿದ್ದೀರಿ. ಆದುದರಿಂದ ನೀವು ಅಂತ ಮಾತನ್ನು ಬಿಟ್ಟು ದೇವರ ಚಿತ್ತವಾದರೆ ನಾವು ಬದುಕಿ ಈ ಕೆಲಸವನ್ನಾಗಲಿ ಆ ಕೆಲಸವನ್ನಾಗಲಿ ಮಾಡುವೆವು ಎಂದು ಹೇಳಿರಿ ಎಂಬುದಾಗಿ. ನಿಜವೇ ಪ್ರೇರೆ, ನಾವು ದೇವರ ವಾಕ್ಯವನ್ನ ಮೀರಿ ಅಥವಾ ದೇವರ ವಾಕ್ಯಕ್ಕೆ ಅತೀತವಾಗಿ ನಾವು ಏನನ್ನು ಕೂಡ ಮಾಡಲಿಕ್ಕೆ ಸಾಧ್ಯವಿಲ್ಲ. ಒಂದು ವರ್ಷ ಕಾಲ ನಾನು ಅಲ್ಲಿ ಹೋಗಿ ವ್ಯಾಪಾರ ಮಾಡಿ ಜೀವನ ಕಟ್ಕೊಳ್ತೇನೆ, ಲಾಭ ಸಂಪಾದನೆ ಮಾಡ್ಕೊಳ್ತೇನೆ ಅಂತಂದ್ರೆ ಅನೇಕ ಸಾರಿ ವಿಫಲರಾಗಿ ಹೋಗ್ತೇವೆ. ಆದರೆ ಅದನ್ನು ಬಿಟ್ಟು ನಾವು ದೇವರ ಚಿತ್ತವಾದರೆ ಬದುಕಿ ಇಂಥ ಕೆಲಸವನ್ನಾಗಲಿ ಅಂಥ ಕೆಲಸವನ್ನಾಗಲಿ ಮಾಡ್ತೇವೆ ಎಂಬುದಾಗಿ ಹೇಳಬೇಕೆ ಹೊರತು ಇಲ್ಲ ನಾನು ಮಾಡಿಬಿಡ್ತೇನೆ ಎಂಬುದಾಗಿ ಹೇಳಿದ್ರೆ ಅದು ನಮ್ಮ ಮೂರ್ಖತನ ಆಗುತ್ತದೆ. ಆದ್ರಿಂದ ನಿಮ್ಮ ಜೀವಮಾನ ಎಂಥದ್ದು, ನೀವು ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಆಮೇಲೆ ಕಾಣದೆ ಹೋಗುವ ಹಬೆಯಂತಿದ್ದೀರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಪ್ರೇರೆ, ದೇವರ ವಾಕ್ಯ ಜ್ಞಾನೋಕ್ತಿಗಳ ಗ್ರಂಥದಲ್ಲಿ ಒಂದು ಕಡೆ ಹೀಗೆ ಹೇಳುತ್ತದೆ, ಮನುಷ್ಯನ ಮನಸ್ಸಿನಲ್ಲಿ ಅನೇಕ ಸಂಕಲ್ಪಗಳಿವೆ, ಯೆಹೋವನ ಸಂಕಲ್ಪವೇ ಈಡೇರುವುದು ಎಂಬುದಾಗಿ. ಗಮನಿಸಿ, ಮನುಷ್ಯನು ತನ್ನ ಮನಸ್ಸಿನಲ್ಲಿ ಅನೇಕ ವಿಚಾರಗಳನ್ನ ಇಟ್ಟುಕೊಂಡಿದ್ರೂ ಕೂಡ ಕಡೆಗೆ ಈಡೇರುವುದು ದೇವರ ಸಂಕಲ್ಪ. ಆದ್ರಿಂದಲೇ ಇವತ್ತು ನಾವು ದೇವರ ಸಂಕಲ್ಪವನ್ನ, ದೇವರ ಉದ್ದೇಶವನ್ನ ಈಡೇರಿಸುವುದಕ್ಕೆ ನಾವು ಪ್ರಯಾಸ ಪಡಬೇಕು, ನಾವು ಪ್ರಯತ್ನ ಪಡಬೇಕು. ಹಾಗೆ ನಾವು ದೇವರ ಸಂಕಲ್ಪವನ್ನ ಈಡೇರಿಸುವುದಕ್ಕೆ, ದೇವರ ಸಂಕಲ್ಪವನ್ನ ನಾವು ನೆರವೇರಿಸುವುದಕ್ಕೆ ಪ್ರಯತ್ನ ಪಟ್ಟಾಗ ಖಂಡಿತವಾಗಿಯೂ ದೇವರು ನಮ್ಮನ್ನ ಆಶೀರ್ವದಿಸುವಂತವನಾಗಿದ್ದಾನೆ, ಆತ ನಮ್ಮನ್ನು ನಡೆಸುವಂತವನಾಗಿದ್ದಾನೆ. ಆದುದರಿಂದ ಈ ಮಾತುಗಳನ್ನು ಕೇಳಿಸಿಕೊಳ್ತಾ ಇರತಕ್ಕಂತಹ ಪ್ರೀತಿಯ ಸಹೋದರನೇ, ಸಹೋದರಿ, ನಿನ್ನ ಜೀವಮಾನ ಎಂಥದ್ದು? ಅದು ಇವತ್ತು ಕಾಣಿಸಿಕೊಂಡು ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ನಂತರ ಕಾಣದೆ ಹೋಗುವಂತಹ ಹಬೆಯಂತಿದೆ ಎಂಬುದಾಗಿ ನಿನಗೆ ಗೊತ್ತಿದೆಯಾ? ಅಥವಾ ಇಲ್ಲ, ನನಗೆ ಸ್ವಂತ ಬಲವಿದೆ, ನನಗೆ ವಿದ್ಯಾಭ್ಯಾಸ ಇದೆ, ಉದ್ಯೋಗ ಇದೆ, ಹಣ ಇದೆ, ನನಗೆ ಸೌಂದರ್ಯವಿದೆ, ನನಗೆ ಶಿಫಾರಸ್ಸಿದೆ ಎಂಬುದಾಗಿ ಏನೇನೋ ಮಾಡಾಕ್ಬಿಡ್ತೇನೆ ಎಂಬುದಾಗಿ ಹೇಳಿ ನಾವು ಹೋಗುವುದಾದರೆ ನಾವು ವಿಫಲರಾಗ್ತೇವೆ. ಅದನ್ನು ಬಿಟ್ಟು ದೇವರ ಚಿತ್ತವಾದರೆ ನಾವು ಈ ಕೆಲಸವನ್ನ ಆ ಕೆಲಸವನ್ನ ಮಾಡ್ತೇವೆ ಎಂಬುದಾಗಿ ಹೇಳಿ ನಮ್ಮ ಜೀವಿತದಲ್ಲಿ ದೇವರ ಚಿತ್ತವನ್ನು ನೆರವೇರಿಸುವುದಕ್ಕೆ ನಮ್ಮನ್ನು ನಾವು ಒಪ್ಪಿಸಿಕೊಳ್ಳೋಣ. ಆ ರೀತಿಯಾಗಿ ಮಾಡಲಿಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. ಕರ್ತನು ಈ ವಾಕ್ಯಗಳ ಮೂಲಕವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಎಲ್ಲರಿಗೂ ಧನ್ಯವಾದ. ಗಾಡ್ ಬ್ಲೆಸ್ ಯು.